ಮಲೆ ಕೂತ್ಕೊಂಡೆಲ್ಲ ಬೆಳಗ್ಗಿದ್ದ ಏನಿಲ್ಲ, ನಾನೇನು ಯೋಚನೆ ಮಾಡ್ತಿದ್ದೀನಿ. ನನಗೆ ಇನ್ನೇನು ಚಿಂತೆ ಇರುತ್ತೆ? ನಿನ್ನ ಮಗಂದೇ ನನಗೆ ಚಿಂತೆ. ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ 100 ಅಂದ್ರೆ 5-6 ಮನೆಗೆ ಹೋದ್ರು ಹೆಣ್ಣು ಸಿಗ್ತಾ ಇಲ್ಲ. ಏನಾದ್ರು ಮನೆಗೆ ಹೆಣ್ಣು ಕೇಳಕ್ ಹೋದ್ರೆ ಗೌರ್ಮೆಂಟ್ ನೌಕರಿ ಇದೆನಾ, ಸಂಬಳ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ನಾನು ಏನ್ ಮಾಡ್ಲಿ ಹೇಳು ನೀನೆ. ಎಲ್ರು ಅಂದ್ರೆ ಮದುವೆ ವಯಸ್ಸು ಬಂದಿರೋ ಮಗ ಇದ್ದಾನೆ, ಅವನಿಗೆ ಮದುವೆ ಮಾಡಿ ಒಳ್ಳೆ ಕೆಲಸ ಕೊಡಿಸಿ ಮದುವೆ ಮಾಡೋಣ ಅಂತಂದ್ರೆ ಹೆಣ್ಣು ಕೊಡ್ತಾ ಇಲ್ಲ. ಏನ್ ಮಾಡೋದು? ಎಲ್ಲರೂ ಗೌರ್ಮೆಂಟ್ ನೌಕರಿನೇ ಕೇಳ್ತಾರೆ. ನಾನು ಏನ್ ಮಾಡ್ಲಿ ಹೇಳು? ಅಲ್ರಿ, ಮೊನ್ನೆ ನಮ್ಮ ಮಗ ಊರಿಗೆ ಬಂದಾಗ ಒಂದ್ ಮಾತು ಹೇಳಿದ್ದ ಕಣ್ರಿ, ನಾನು ಹೇಳೋದೇ ಮರ್ತ್ಬಿಟ್ಟೆ. ನಾನೆಂತ ಹುಚ್ಚಿ ಏನಂದ ಅವ್ನ ಏನ್ ಹೇಳೋದ್ಕಂಡ್ರಿ, ಈ ಸತಿ PSI ಆಗ್ತಾ ಅಂದ್ಕಂಡ್ರಿ. ಅದಕ್ಕೆ ಈ ಸತಿ ನಾನು ಚೆನ್ನಾಗಿ ಓದ್ಕೊಂಡು ಈ ಸತಿ PSI ಕೆಲಸ ನಾನು ತಗೊಂಡೇ ಊರಿಗೆ ಬರ್ತೀನಮ್ಮ ಅಂತ ಚಾಲೆಂಜ್ ಮಾಡೋಗಿಲ್ಲ ಅನ್ಕಂಡ್ರಿ ನನ್ನ ಮಗ. ಅಯ್ಯೋ ಪೆದ್ದೆ, ಓದೋರ್ಗೆಲ್ಲ ಎಲ್ಲಿ ಕೆಲಸ ಸಿಕ್ಕಿದೆ ಕಣೆ. ಅಲ್ರಿ, ಅದ್ಯಾಕೆ ಹಂಗೆ ಹೇಳ್ತೀರಾ? ಶಿಕ್ಷಕನ ಅಂದ್ರೆ ಅಕ್ಷರನ ನೋಡಿತೀರಲ್ರಿ ನೀವು. ಅಯ್ಯೋ, ನಾನು ಮೊನ್ನೆ ಏನಾಯ್ತು ಗೊತ್ತಾ ನಿನ್ಗೆ? ನಾನು ಮೊನ್ನೆ ಕೋಚಿಂಗ್ ಅಂತಂದು ಹೇಳಿ ಧಾರವಾಡ ಬಿಟ್ಬರಕ್ ಹೋದಾಗ ಅಲ್ಲಿ 1000 ವಿದ್ಯಾರ್ಥಿಗಳು ಇದ್ರು. ನಾನು ಯಾಕಪ್ಪ ಇಷ್ಟೊಂದು ಜನ ನೀವು ಇಲ್ಲೇ ಇದ್ದೀರಾ ಅಂತ ಕೇಳಿದಾಗ, ನಿಮ್ಗೆಲ್ಲರಿಗೂ ಉದ್ಯೋಗ ಇದೆ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಸರ್, ನಾವು ಬಂದು ಇಲ್ಲಿಗೆ 5-6 ವರ್ಷ ಆಯ್ತು. ನಮ್ಗೆ ಬಂದು 5 ವರ್ಷ ಆದ್ರೂ ಕೂಡ ನಮಗೆ ಒಂದು ಉದ್ಯೋಗ ಸಹ ಇಲ್ಲ. ನಾವು ನಿರುದ್ಯೋಗಿಗಳಾಗಿದ್ದೀವಿ, ಓದಿದ್ರು ಸಹ ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನ ನೋಡಿದಾಗ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಈಗ ಹೇಳು, ನೀನ್ ಏನ್ ಮಾಡ್ಬೇಕಂತಂದು ಹೇಳಿ. ಹಂಗಾದ್ರೆ ಹೆಂಗ್ರಿ? ಹಿಂಗಾದ್ರೆ ನನ್ನ ಮಗನ್ ಬಾಳ ಹೆಂಗ್ರಿ? ಮುಂದಿನ ಭವಿಷ್ಯ ಹೆಂಗ್ರಿ? ಮತ್ತೆ ಅದು ನಾನೊಂದು ಉಪಾಯ ಮಾಡಿದೀನಿ. ಉಪಾಯನಾ? ಏನ್ರಿ ಅದು? ಅದು ನನ್ನ ಮಗನ ಜೀವನನ ಉದ್ಧಾರ ಮಾಡ್ಬೇಕು ಅಂತ ಇರೋ ಹೊಲನ ಮಾರ್ಬೇಕು ಅಂತ ಇದ್ದೀನಿ. ಏನ್ರಿ ಹೊಲ ಮಾಡ್ತೀರಾ? ಅದೇ ನಿಮ್ಮ ಅಪ್ಪನ ಆಸ್ತಿ ಏನ್ರಿ? ಅದ್ರಾಗೆ ನಮ್ಮ ಅಪ್ಪನ ಆಸ್ತಿನೇ 2 ಎಕರೆ ಐತೆ. ಇರೋ 2 ಎಕರೆನ ಒತ್ತು ಮಾರಿದ್ರೆ ಏನು ಮುಂದೆ ಉಣ್ಣಕ್ಕೇನ್ರಿ ಮಾಡೋದು? ಅಯ್ಯೋ ಮಂಕೆ, ನಿಮ್ಮ ಅಪ್ಪ ಕೊಟ್ಟಿದ್ದಾಗ್ಲಿ ಇಲ್ಲ ನಿನ್ ಗಂಡಂದಾದ್ರೂ ಆಗ್ಲಿ, ಮೊದ್ಲು ಮಗನ ಭವಿಷ್ಯತ್ ನೋಡು. ಹೊಲ ಮನೆ ಆಸ್ತಿನ ಆಮೇಲೆ ಮಾಡ್ಬೋದು. ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಅವ್ನು ಬರೋ ಸಂಬಳದಲ್ಲಿ ನಾವು ಹೊಲ ಅಲ್ಲ ಮನೆ ಕಟ್ಸಿ ಬಂಗ್ಲೆ ಕಟ್ಸಿ ಸಾಮ್ರಾಜ್ಯನೇ ಕಟ್ಬೋದು. ಮೊದಲು ಅದನ್ನೇ ಯೋಚನೆ ಮಾಡು. ಅಲ್ರಿ, ಇವತ್ತಿನ ಭವಿಷ್ಯ ನೀವು ನೋಡ್ತೀರಲ್ರಿ. ಇವತ್ತು ಕೆಲಸ ಇಲ್ಲ ಅನ್ನೋ ಜನ ನಾಳೆ ಏನ್ ಕೇಳಕ್ ಹೋದಾಗ ಕೆಲ್ಸದ ಜೊತೆಗೆ ಹೊಲನೂ ಇರ್ಬೇಕಂದ್ರೆ ಅವತ್ತೇನ್ರಿ ಮಾಡ್ತೀರಾ? ಇವತ್ತು ನಾವು ಸಂಬಳ ಗಿಂಬಳ ಈ ಜಗತ್ತಲ್ಲಿ ನಾವೀಗ ಏನ್ ನೋಡ್ತಾ ಇದ್ದೀವಿ, ಇದರಿಂದ ಮುಂದೆ ಅಂದ್ರೆ ನಾವೀಗ ಫಸ್ಟ್ ಹೊಲ ಮಾರಿ ಅವನಿಗೆ ಕೆಲಸ ಕೊಡ್ಬೇಕಂತಂದ್ರೆ ನಾನೊಬ್ಬ ಮಧ್ಯವರ್ತಿನ ನೋಡಿದೀನಿ ಕಣೆ. ಅವನಿಗೆ ದುಡ್ಡು ಕೊಟ್ರೆ ಅಂದ್ರೆ ಲಂಚ ಕೊಟ್ರೆ ಅವನಿಗೆ PSI ಆಗೋಕೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕಾಗಿ ನಾನು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ. ನೀನೇನ್ ಹೇಳ್ತೀಯಾ? ಏನು ಲಂಚನಾ? ಲಂಚನೇ. ಈಗಿನ ಪ್ರಪಂಚದಲ್ಲಿ ಲಂಚ ಕೊಡದೇ ಇದ್ರೆ ಯಾವ ಕೆಲಸನೂ ಆಗಲ್ವಲ್ಲ. ಏನೋ ರೀ, ನನಗಂತೂ ಏನು ತಿಳಿಯಲ್ಲ. ಅದೇನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಏನೋ. ನಿನಗೂ ಮಗನೇ ನಮಿಗೂ ಮಗನೇ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡ್ರಿ ಅಂತ. ಗೊತ್ತೇನಾ ನಿನಗೆ? ಏನಲ್ಲಿ ತಿಪ್ಪಣ್ಣ ರಾಜಣ್ಣ ಏನಲ್ಲಿ ಕೆಪ್ಪ ಪಟ್ಟು PSI ಓದಕ್ಕಂತಪ್ಪ ತಿಪ್ಪಣ್ಣ ರಾಜಣ್ಣ. ಅವನಿಗೇನೋ ಬರುತ್ತಲ್ಲಿ PSI ಅಂದ್ರೆ ಏನಂತ ಗೊತ್ತಿದ್ದಂಗಿಲ್ಲ ಅವನಿಗೆ. ಏನೋ ಪಾಪ ಓದಕ್ ಓದ್ಬಿಡು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಏನೋ ಕೇಳ್ಬೇಕಿತ್ತು. ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇತ್ತು. ಒಂದು ಮಾತು ಕೇಳ್ತು ಹೆಂಗೆ? ನಾನೇ ಕೇಳಿದ್ರಪ್ಪ, ನೀನೇ ಊರು ಯಜಮಾನ, ನೀನೇ ಕೇಳು. ಏನು ಯಜಮಾನಪ್ಪ ನೀನಾದ್ರೆ ನಾ ಕಣ್ಣಿಡ್ಕಂಡ್ಯಾ ಏನೋ ಒಂದು 4 ಜನ ಹತ್ರ ಮಾತಾಡ್ತೀಯೇನೋ. ಅವನ ಹತ್ರ ಏನೋ ಮತ್ತೆ ನಮ್ಮ ಹೆಂಡತಿ ಬೇರೆ ಹೊಲ್ದು ಕೊಡಕತ್ತೈತಿ. ಅದು ನಾಲ್ಕೇನಕ್ಕಾಗಿದೆ ಬಿಡಕ್ಕಾಗಿದೆ. ಕೆರೆ ಹತ್ರ ಈ ಜನಕ್ಕೆ ಇದಾಗತ್ತೆ ರೀ, ಅವಮಾನ ಆಗುತ್ತೆ. ಅದಕ್ಕೆ ನಾನು ಕೆರೆ ಹತ್ರ ಈ ಜನಕ್ಕೆ ಹೋಗಲ್ಲ, ರಸ್ತೆ ಮಾಡ್ಕೊಂಡೆ ಕೆರೆ ಹತ್ರ ಮಾತ್ರ.
ಆಯ್ತಪ್ಪ ನಾವಿಬ್ಬರೇ ಮಾತಾಡ್ಕೋಣ. ಪಿ ಎಸ್ ಅಂದ್ರೆ ಏನು? ಅದು ಗೊತ್ತಿಲ್ಲ. ಪಿ ಎಸ್ ಅಂದ್ರೆ ಏನಂತ? ಏನು ಸಿಡ ಪಿ ಅಂತ ಇರುತ್ತಲ್ಲ, ಪಿ. ಎಸ್ ಅಂದ್ರೆ ಎಸ್, ಐ ಅಂದ್ರೆ ಐ. ಇಷ್ಟೇ ಕಣ ಪಿ ಎಸ್ ಐ. ಅವನು ಓ ಅಷ್ಟೇ. ಪಿ ಎಸ್ ಐ ಅದು ನೋಡಕ್ ಅವನು ಧಾರವಾಡಕ್ಕೆ ಹೋಗೇನೆ. ಇಲ್ಲೇನೆ ಇತ್ತಪ್ಪ. ನೀನು ಎ ಬಿ ಸಿ ನಾನೇ ಹೇಳ್ಕೊಡ್ತಿದ್ದೆ. ಎ ಬಿ ಸಿ ಬಿಟ್ಟು ಏನು ಹೇಳ್ಕೊಡ್ತೀಯಪ್ಪ ನೀನು? ಇದು ರಾತ್ರಿ ಯಜಮಾನಪ್ಪ, ನೀನಾರ 4 ಜನ ಹತ್ರ ಅಡ್ಡಾಡಿ 4 ಕಾಲು ಸೋದೇವಿ ನಾವು. ಕಣ್ಣು ನೋಡಿ ಹೌದು ಪೆಟ್ಟು ಬಂದವಿ. ನಿನ್ನ ತಲೆ ನೋವು ಅಂತ 3 ಸತಿ ಅಂಗಡಿಗೆ ಹೋಗ್ತಿ. ಅದು ಯಾಕೆ ಕಟ್ಟರೆ ಹಿಡ್ಕೊಂಡ್ಬಿಟ್ಟಿಯಪ್ಪ ಕಟ್ ಮಾಡೋಕ್ಕೆ? ನಿಂದು ಏನಪ್ಪ ಏನಪ್ಪ ಹೆಂಗೆ ಇವಾಗ ಅದೆಲ್ಲ ಮಾತಾಡೋದು ಬಿಟ್ಟು ಹೊಲದ್ ಮಾತಾಡು. ನೋಡೋಣ ಇನ್ನೊಂದು ಹೇಳಿದೀನಿ ಏನಾಗುತ್ತಾ ಬಂದ್ರೆ ನಾವೊಂದು ಸ್ವಲ್ಪ ಆಮೇಲೆ ಕೈ ಕೊಟ್ಟು ಏನಾನ ಮರಿಕೋಣ ಅವನ ಹತ್ರ. ನಮ್ಮ ಅಪ್ಪಾಜಿ ನೋಡಿದ್ರೆ 3 ಲಕ್ಷ ಓದಕ್ ಆಗ್ತಿಲ್ಲ. ನಮ್ಮ ಅಮ್ಮಕ್ಕೆ ಹೋಗಿ ಕಳ್ಸ್ತಾ ಇದಾರೆ. ಇಲ್ಲಿ ಗೌರ್ಮೆಂಟ್ ಜಾಬ್ ಅಂದ್ರೆ ಹುಡುಗಿಗೆ ಸಿಗಲ್ಲ, ಅದೊಂದು ಪ್ರಾಬ್ಲಮ್. ಹಂಗಾಗಿ ಏನೋ ಮಾಡಿ ಗೌರ್ಮೆಂಟ್ ಜಾಬ್ ಮಾಡ್ಬೇಕು. ಚಿನ್ನ ಏನಾಯ್ತು? ಓದ್ ಕೆಲಸ ಏನಾಯ್ತು? ಇವತ್ತು ಮಗನ್ ಕರ್ಕೊಂಬರ್ಬೇಕು ಅಂತ ಧಾರವಾಡಕ್ಕೆ ಹೋಗಿದ್ರಲ್ಲ, ಓದ್ ಕೆಲಸ ಏನಾಯ್ತು? ಏನೇ ಓದ್ ಕೆಲಸ ರೀ. ಅದಂಗಿರ್ಲಿ ರೀ. ನಿಮ್ಗೊಂದು ವಿಷಯ ಗೊತ್ತಾ? ಈಗ ಊರಲ್ಲಿ ನಮ್ಗೆಲ್ಲ ಎಷ್ಟು ಬೆಲೆ ಕೊಡ್ತಿದ್ದಾರೆ ಅಂತ ಗೊತ್ತಾ? ನಮ್ಮ ಬಗ್ಗೆ PSI ಕೆಲಸ ಆಗಿದೆ ಅಂತಂದು ಅಕ್ಕ ಬೆಣ್ಣೆ ತಗ, ಅಕ್ಕ ಎಣ್ಣೆ ತಗ, ಅಕ್ಕ ಮಜ್ಜಿಗೆ ತಗ ಅಂತ ಎಷ್ಟು ಗೌರವ ಕೊಡ್ತಾರ್ರಿ. ಇದ್ರ ಜೊತೆಗೆ ನಮ್ಮ ಮಗನ್ ಮದುವೆ ಒಂದು ಮಾಡ್ಬಿಟ್ರೆ ಆಹಾ ನೆಮ್ಮದಿ ಇರುತ್ತೆ ಕಣ್ರಿ ಜೀವನ. ಏನೇ ಬಂದಿರೋದು? ಯಾವಾಗ ನೋಡಿದ್ರು ಬರೀ ಮದುವೆ, ಮಗನ್ ಮದುವೆ, ಕೆಲಸ ಅಂತ ಸಾಯ್ತಿಯಲ್ಲ. ಹೊಡೆದ್ರೆ ಹಲ್ಲು ಉದ್ರೂ ಬಿಡ್ಬೇಕಂದ್ರೆ ಯಾಕ್ರಿ? ನಾನೇನ್ರಿ ಮಾಡಿದ್ದೀನಿ ಅಂತದ್ದು? ನನಗೆ ಹಲ್ಲುದ್ರ ಕೊಡಿ ಅಂತ ನಾನೇನ್ರಿ ಮಾಡಿದ್ದೀನಿ? ಹೇಗಿರಿ ಯಾವಾಗಲೂ ಬರೀ ಬೈಯಾದಿದ್ದೆ. ಅಯ್ಯೋ ಮಗನೇ, ಓದಿ ಕಣ್ಣೆಲ್ಲ ಹಿಂಗೋಗಿವಲ್ಲ, ಎಷ್ಟು ಹೊರಗೋಗಿಯಪ್ಪ. ಕಡಿಯೋ ನಿಮ್ಗೆ ಕುಡಿಯಕ್ಕೆ ಏನಾದರೂ ತರ್ತೀನಿ. ಹಾಲು ಕುಡ್ಸ, ಹಾಲು ತರ್ತೀನಿ ತಗೊಳ್ಳಿ. ಮೊನ್ನೆ ನೀನೇನು ಬೇಜಾರಾಗ್ಬೇಕ. ನಾನು ಅವನಿಗೆ ಸಾಲ ಕೊಟ್ಟಿದ್ದೀನಿ, ಲಂಚ ಕೊಟ್ಟಿದ್ದೀನಿ. ಅವ್ನು ಸಿಗ್ತಾನೆ. ನಿನಗೆ ಕೆಲಸ ಸಿಗುತ್ತೆ. ಒಳ್ಳೆ ಫಾರಿನ್ ಹುಡುಗಿ ತಂದು ನಿನಗೆ ಮದುವೆ ಮಾಡ್ತೀನಿ ಕಣ, ಬೇಜಾರಾಗ್ಬೇಡ ನೀನು. ಅಪ್ಪ ಹಂಗೆ ಮಾಡಿ ನಾವು ಉಳಿತೇನಪ್ಪ. ನಾವಿಬ್ಬರು ಸೇರಿ ಜೈಲಿಗೆ ಹೋಗತ್ತೆ ನೋಡಿ ಎಷ್ಟು ಮಾಡಿಸು. ಅಯ್ಯೋ ಏನ್ರಿ ಆಗಿರೋದು ನಿಮಗೆ? ಆ ತೊಳಲ್ಲಿ ಏನೇನು ಮಾತಾಡ್ತಿದ್ದೀರಲ್ಲ ನೀವು? ಏನ್ರಿ ಆಯ್ತು ಅಂತದ್ದು? ನಾವೇನ್ ಮಾಡ್ತಾ ಇದ್ದೀವಿ, ನೀನೇನ್ ಮಾಡ್ತಾ ಇದೀಯಾ? ಮಗನ ಜೀವನ ಅರ್ಧ 12 ಆಗ್ತಿದೆ, ನಿನಗೆ ಆನಿಂಚಿದ್ದೇನಾ? ಅಲ್ರಿ, ಮಗ ಅನ್ನೋ ವಾತ್ಸಲ್ಯ ನನಗೂ ಇರಲ್ಲೇನ್ರಿ? ಏನ್ರಿ ಆಗಿದೆ ಇವಾಗ ಅಂತದ್ದು? ಏನ್ರಿ ಆಯ್ತು? ನಮ್ದು 2 ಲಕ್ಷ ಹೊಲ ಮಾರಿದ ದುಡ್ಡೆಲ್ಲ ಏನ್ ಮಾಡೋದು? ನಮ್ಮ ಹಣೆ ಬರೋ. ಅಲ್ರಿ, ಅವತ್ತು ನಾನು ಎಷ್ಟು ಬಡ್ಕೊಂಡೇರಿ ನಿಮಗೆ. ಬೇಡ ಅಂದಂಗೆಲ್ಲ ತಲೆ ಮೇಲೆ ಒತ್ತು ಮಾರಿದ್ರಲ್ರಿ ಹೊಲನ. ಈ ಕಡೆ ಹೊಲಕ್ಕೆ ಹೊಲನೂ ಇಲ್ಲ, ಈ ಕಡೆ ದುಡ್ಡೂ ಇಲ್ಲ. ಈಗ ನಾವೆತ್ತು ಮಗನ್ನ ನಮ್ಮ ಕೈಯಾರೆ ಅವನ ಭವಿಷ್ಯ ನಾವೇ ಹಾಳು ಮಾಡ್ದಂಗೆ ಆಯ್ತಲ್ರಿ. ನಾನೇನೇ ಮಾಡ್ಲಿ ಹಿಂಗಾಗುತ್ತೆ ಅಂತ ನನಗೇನ್ ಗೊತ್ತಿತ್ತ? ಎಲ್ಲ ದೇವ್ರ ಹಣೆ ಬರ. ನಮ್ಮ ಹಣೆಯಲ್ಲಿ ಏನ್ ಬರ್ದಿರುತ್ತೆ ಅದೇ ಆಗೋದು. ನಡಿ. ಏನ್ರಿ ಮಾಡೋದು ಈಗ ಹಿಂಗಾದ್ರೆ? ಏನು ಮಾಡಂಗಿಲ್ಲ. ಸಾಕ್ಷಿಯಾಗಿದೆ. ಸಮಾಧಾನ. ಏನ್ ನಿಮ್ ಪ್ರಾಬ್ಲಮ್?
ವರ್ಷ ಆಗಿ ಇದು ಬದುಕ್ತಾ ಇದೀವಿ ನಾವು. ಇನ್ನು ಎಷ್ಟು ವರ್ಷ ಇದೇ ತರ ನಾವು ಜೀವನ ನಡೆಸಬೇಕು ನೀವೇ ಹೇಳಿ. ನೀವು ಶಾಂತಿ ರೀತಿ ಹೊರಿಸ್ಬೇಕು, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ. ಏನ್ ಪರಿಹಾರ ಹುಡುಕ್ತೀರಾ ಸರ್? ನಾವು ಎಕ್ಸಾಮ್ ಫೀಸ್ಗಳಿಗೆ ಅಂದ್ರೆ ಎಕ್ಸಾಮಿಗೆ ಫೀಸ್ ಕಟ್ಟಿ ಗ್ರಂಥಾಲಯ ಫೀಸ್ಗಳನ್ನ ಕಟ್ಟಿ ನಮ್ಮ ಕಾಲದಲ್ಲಿರೋ ಚಪ್ಪಲಿ ಸಹ ಸೌದೋದು, ನಮ್ಮ ಜೀವನನೂ ಹರಿದೋಯ್ತು. ನಾವಿನ್ನು ಎಷ್ಟು ಫೀಸ್ಗಳನ್ನ ಕಟ್ಟಬೇಕು, ಇನ್ನು ಎಷ್ಟು ವರ್ಷ ಅಂತ ಓದ್ಬೇಕು? ನೀವು ಒಳ್ಳೆ ಜಾಬ್ನ ಕಾಲ್ಫಾರ್ ಮಾಡ್ತಾ ಇಲ್ಲ. ನಿಮ್ಮ ರಾಜಕಾರಣದಿಂದ ಇಡೀ ಭಾರತದ ವರ್ಷನೇ ಕೆಟ್ಟು ಹೋಗ್ಬಿಡುತ್ತೆ. ನಾವೇನ್ ಮಾಡೋದು? ಇನ್ನೊಂದ್ಸರಿ ಬರೆಯೋದು ಏನು ನಿಮ್ಗೇನಾದ್ರು ಬರೆಯೋದು? ನಿಮ್ಗೇನು ಸರ್ ಹೇಳೋದಕ್ಕೆ ಬಾಯಲ್ಲಿ ಸುಲಭವಾಗಿ ಹೇಳ್ಬಿಡ್ತೀರಾ, ಆದ್ರೆ ಓದಿ 5-6 ವರ್ಷ ಓದಿ ಕಷ್ಟಪಟ್ಟು ಕೆಲಸ ಸಿಗದೇ ಇರೋ ವಿದ್ಯಾರ್ಥಿಗಳು ಅದರ ನಿರುದ್ಯೋಗಿಗಳ ಕಷ್ಟ ನಿಮ್ಗೇನು ಸರ್ ಗೊತ್ತಾಗುತ್ತೆ? ನೆಕ್ಸ್ಟ್ ನಮ್ಮ ಸರ್ಕಾರನೇ ಬರೋದು, ಅದೇನು ಸಮಸ್ಯೆ ಬಗೆಹರಿಸ್ಕೊಂಡು ಬರಾಯ. ನೆಕ್ಸ್ಟ್ ನಿಮ್ ಸರ್ಕಾರ ಬರುತ್ತಾ? ಏನ್ ಲಾಠಿ ಚಾರ್ಜ್ ಮಾಡೇ ಏನು? ಅಲ್ಲ ಸರ್, ಓಟ್ ಹಾಕ್ಸ್ಕೊಂಡು ನಾವ್ ಹೇಳೋ ಮಾತೆಲ್ಲ ಕೇಳ್ತೆ, ಮುಂಚೆ ಬರೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಂತ ಕೈ ಮುಗಿದು ಈಗ ಈ ತರ ಮಾಡಿದ್ರೆ ಯಾವ ನ್ಯಾಯ ಸರ್ ಇದು? ಈಗ ಎಷ್ಟೋ ವಿದ್ಯಾರ್ಥಿಗಳು ಅವರು ಡಿಗ್ರಿ ಮಾಸ್ಟರ್ ಡಿಗ್ರಿ ಮುಗಿಸ್ಬಿಟ್ಟು 23-25 ವರ್ಷಗಳಾಗುತ್ತೆ. ಅವ್ರ ತಂದೆ ತಾಯಿ ಇರ್ಬೋದು, ಅವರಾಗಿರ್ಬೋದು, ಎಷ್ಟೋ ಕನಸುಗಳನ್ನ ಹೊತ್ತ ಮನಸ್ಸುಗಳು ಧಾರವಾಡ, ಹುಬ್ಳಿ, ಬೆಂಗಳೂರು, ಹೈದರಾಬಾದ್, ಮುಂಬೈ ಅಂತ ಪ್ರದೇಶಗಳಲ್ಲಿ 1-2 ವರ್ಷಗಟ್ಟಲೆ ಊಟ ನಿದ್ದೆ ಇಲ್ಲದೆ ಓದಿ ನಾನು ಏನೋ ಒಂದು ಕೆಲಸ ತಗೊಂಡು ನಮ್ಮೂರಿಗೂ ನಮ್ಮ ತಂದೆ ತಾಯಿಗೂ ಏನೋ ಒಂದು ಒಳ್ಳೇದು ಮಾಡ್ತೀನಿ ಅಂತ ಆಸೆ ಇಟ್ಕೊಂಡು ಓದ್ತಾ ಇದ್ರೆ ಇನ್ನೊಂದು ಕಡೆ ಇಂಥ ಎಷ್ಟೋ ಹಗರಣಗಳು ನಡೀತಾ ಇದೆ. ಸೊ ಹಾಗಾಗಿ ನಾವು ನೀವು ಎಲ್ಲರೂ ಅಂದ್ರೆ ಲಂಚ ಕೊಡೋರು ಲಂಚ ತಗೊಳ್ಳೋರು ಎಲ್ಲರೂ ಕೂಡ ಎಚ್ಚರವಾಗಿರ್ಬೇಕು. ಎಷ್ಟೋ ಕಾನೂನುಗಳನ್ನ ತರ್ತಾ ಇದ್ದಾರೆ, ಲಂಚ ಕೊಡೋದು ತಪ್ಪು, ಲಂಚ ತಗೊಳೋದು ತಪ್ಪು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವೇ ಜಾಸ್ತಿ ಆಗಿದೆ. ಎಲ್ಲಾದ್ರೂ ಕೇಳಿ ಯಾವ ಎಕ್ಸಾಮ್ ಅಲ್ಲಿ ಟಾಪ್ ಅಲ್ಲಿ ಬಂದಿದ್ದಾನೆ ಅಂತಂದ್ರು ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ನಿನ್ನ ಹತ್ರ ಲಕ್ಷ ದುಡ್ಡಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸಮಾಜದಲ್ಲಿ ದುಡ್ಡಿದ್ರೆ ಅಷ್ಟೇನೆ ಗೌರವನ, ದುಡ್ಡಿದ್ರೆ ಅಷ್ಟೇನೆ ಶಿಕ್ಷಣನ, ದುಡ್ಡಿದ್ರೆ ಅಷ್ಟೇನಾ ಗೌರ್ಮೆಂಟ್ ಜಾಬ? ನೋಡಿ ಎಷ್ಟೊಂದು ಬಿಗ್ ಕ್ವಶನ್ ಮಾರ್ಕ್ ಆಗಿದೆ ಅಲ್ವಾ? ಸೊ ಇದನ್ನ ಸಾಲ್ವ್ ಮಾಡೋರು ಯಾರು ಅನ್ನೋದೇ ನಮ್ಮ ಒಂದು ಕ್ವಶನ್. ಧನ್ಯವಾದಗಳು.